ನಕಲಿ ಆಕ್ಸಿಡೆಂಟ್ ಹೆಸರಿನಲ್ಲಿ ಅಮಾಯಕರನ್ನ ಹೆದರಿಸಿ ಹಣ ಸುಲಿಗೆ ಮಾಡ್ತಿದ್ದ ಖದೀಮನನ್ನ ಬಂಧಿಸಲಾಗಿದೆ. ಪತ್ನಿ ಜೊತೆ ಕಾರಿನಲ್ಲಿ ಹೋಗ್ತಿದ್ದಾಗ ಬೇಕಂತಲೇ ಬೇರೆಯವರ ಕಾರಿಗೆ ಟಚ್ ಮಾಡಿ ಜಮೀಲ್ ಖಾನ್ ಗಲಾಟೆ ಮಾಡ್ತಿದ್ದ. ನವೆಂಬರ್ 14, 2024ರಂದು ಶ್ರೀನಿವಾಸ್ ಎಂಬುವರ ಕಾರಿಗೆ ಗುದ್ದಿ 1 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದ. ತನ್ನ ಮಗನ ಸ್ಥಿತಿ ಗಂಭೀರವಾಗಿದೆ ಎಂದು ಹಣ ಪೀಕಿದ್ದ. ಸದ್ಯ ಜಯನಗರ ಪೊಲೀಸರು ವಂಚಕ ಜಮೀಲ್ ಖಾನ್ ಅನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಪಾಸ್ ತೆಗೆದುಕೊಂಡು ಬಸ್ಗಳಲ್ಲಿ ಓಡಾಡೋರಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ದೈನಂದಿನ ಪಾಸ್, ಸಾಪ್ತಾಹಿಕ ಮತ್ತು ಮಾಸಿಕ ಪಾಸ್ ದರವನ್ನ ಬಿಎಂಟಿಸಿ ಏರಿಕೆ ಮಾಡಿದೆ. ಸಾಮಾನ್ಯ ದಿನದ ಪಾಸ್ 70 ರೂಪಾಯಿಯಿಂದ 80 ರೂಪಾಯಿಗೆ ಏರಿಕೆ ಆಗಿದ್ರೆ, ವಾರದ ಪಾಸ್ 300 ರೂಪಾಯಿಯಿಂದ 350ಕ್ಕೆ ಹೆಚ್ಚಳವಾಗಿದೆ. ಮಾಸಿಕ ಪಾಸ್ 1050 ರೂಪಾಯಿಯಿಂದ 1200 ರೂಪಾಯಿ ಆಗಿದೆ. ಬೆಲೆ ಏರಿಕೆ ಬೆಂಕಿಯಲ್ಲಿ ಬೇಯ್ತಾ ಇರೋ ಜನ ಕಂಗಾಲಾಗಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಗೆ 3 ಪರೀಕ್ಷೆ ನಡೀತಿರುವುದರಿಂದ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪರೀಕ್ಷೆ ಫಲಿತಾಂಶಕ್ಕೂ ಮೊದಲೇ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ಶುರುವಾಗಿದೆ. ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಅವಧಿಗೂ ಮುನ್ನವೇ ದಾಖಲಾತಿ ಶುರು ಮಾಡಿಕೊಳ್ಳಲಾಗಿದೆ. ಸೀಟ್ ರಿಸರ್ವೇಷನ್ಗೆ 1 ಕಂತಿನ ಶುಲ್ಕ ಅಥವಾ 25% ಶುಲ್ಕ ಕಟ್ಟಿಸಿಕೊಳ್ಳಲಾಗುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿನ ವೈದ್ಯಕೀಯ ಕಾಲೇಜುಗಳು ಆಡಿದ್ದೇ ಆಟ ಎನ್ನುವಂತಾಗಿತ್ತು. ಮೂಲಭೂತ ಸೌಕರ್ಯ, ಸಿಬ್ಬಂದಿ ಕೊರತೆ, ಕಳಪೆ ಉಪಕರಣಗಳು, ರೋಗಿಗಳ ದತ್ತಾಂಶದ ನಿರ್ವಹಣೆ ಮಾಡದಿರೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಮತ್ತೆ ರಾಜ್ಯದ ಮೆಡಿಕಲ್ ಕಾಲೇಜುಗಳಿಗೆ ಚಾಟಿ ಬೀಸಲು ರಾಜೀವ್ ಗಾಂಧಿ ವಿಜ್ಞಾನಗಳ ವಿವಿ ಮುಂದಾಗಿದೆ.